ಫ್ರೆಂಡ್ಸ್, ನಾನು ಯೋಗೇಶ್, ನಿಮ್ಮ ಲೆಕ್ಕದ ಮೇಸ್ಟ್ರು. ಸೊ ಲಾಸ್ಟ್ ಕ್ಲಾಸಲ್ಲಿ ಸಮ್ ಪ್ರಾಬ್ಲಮ್ಸ್ ಆನ್ ಫಂಕ್ಷನ್ಸ್ ಮಾಡಿದ್ವಿ, ಡೊಮೈನ್ ಹೇಗೆ ಫೈಂಡ್ ಔಟ್ ಮಾಡೋದು ನೋಡಿದ್ವಿ, ಹೌದಲ್ವಾ? ಸೊ ಅದೇ ತರ ಇವತ್ತು ಕೂಡ ಡೊಮೈನ್ ಹೇಗೆ ಫೈಂಡ್ ಔಟ್ ಮಾಡೋದು ಫಂಕ್ಷನ್ಸ್ಗೆ ನೋಡ್ಬೇಡ. ಅದ್ರ ಜೊತೆಗೆ ಫಂಕ್ಷನಲ್ ಇಕ್ವೇಶನ್ಸ್ ಇದ್ದಾಗ ಯಾವ ತರ ಸಾಲ್ವ್ ಮಾಡೋದು ನೋಡ್ಬಿಡೋಣ, ಓಕೆನಾ? ಹಾಗಾದ್ರೆ ಹೇಗೆ ಸಾಲ್ವ್ ಮಾಡೋದು ನೋಡ್ಬಿಡೋಣ. ಸೊ ನಾನು ಫೈಂಡ್ ಔಟ್ ಮಾಡ್ಬೇಕಿರೋದು ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್, ಹೌದಲ್ವಾ? ಸೊ ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್, ಇಟ್ ಈಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್. ಹೌದಾ? ಹೀಗೆ ಬರೀಬಹುದಲ್ವಾ? ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್ ನ ಎಫ್ ಆಫ್ ಎಕ್ಸ್. ಫಸ್ಟ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು ನಮಗೆ ಗೊತ್ತು, ಆಲ್ರೆಡಿ ಇದೆ. ಏನದು? a ಮೈನಸ್ ಎಕ್ಸ್ ಪವರ್ ಎನ್ ಹೋಲ್ ಪವರ್ 1/n. ಓಕೆ, ಸೊ ಒಳಗಡೆ ಎಫ್ ಆಫ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಈ ಎಫ್ ಆಫ್ ಎಕ್ಸ್ ಕತೆ ಮುಗೀತು. ಹಾಗಾದ್ರೆ ಮತ್ತೆ ಇದು ನೋಡೋಕೆ ಹೇಗಿದೆ? ಮತ್ತೆ ನೋಡೋಕೆ ಎಫ್ ಆಫ್ ಎಕ್ಸ್ ಫಾರ್ಮ್ ಅಲ್ಲಿ ಇದೆ. ಮತ್ತೆ ನೋಡೋಕೆ ಯಾವ ಫಾರ್ಮ್ ಅಲ್ಲಿ ಇದೆ? ಎಫ್ ಆಫ್ ಎಕ್ಸ್. ಇದು ಎಲ್ ಎಫ್ ಇದೆ, ಇದಿಷ್ಟು ಎಕ್ಸ್ ಅನ್ಕೋಣ. ಎಫ್ ಆಫ್ ಎಕ್ಸ್ ಫಾರ್ಮ್ ಅಲ್ಲಿ ಇದೆ. ಬಟ್ ಎಫ್ ಆಫ್ ಎಕ್ಸ್ ನಲ್ಲಿ ಎಕ್ಸ್ ಜಾಗದಲ್ಲಿ ಬೇರೆ ಏನೋ ಇದೆ, ಹೌದಲ್ವಾ? ಸೊ ಇಲ್ಲಿ ರೀಪ್ಲೇಸ್ ಮಾಡಿಬಿಡೋಣ. ಈಗ ಇದನ್ನ ಇಲ್ಲಿ ರೀಪ್ಲೇಸ್ ಮಾಡೋಣ. ಇಲ್ಲಿ ಎಫ್ ಆಫ್ ಎಕ್ಸ್ ಗೆ ಎಕ್ಸ್ ಜಾಗದಲ್ಲಿ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಏನಾಗುತ್ತದು ನೋಡಿ ಕೇರ್ಫುಲ್ ಆಗಿ. ಸೊ ನಾನು ಬರೀತೀನಿ ಈಗ ಎ. ಫಸ್ಟ್ ಇಲ್ಲಿ ಎ ಇತ್ತು, ಹಾಗೆ ಬರ್ದಿದ್ದೀನಿ. ಮೈನಸ್ ಎಕ್ಸ್ ಅಂದ್ರೆ ಇದಿಷ್ಟು, ಎಕ್ಸ್ ಅಂದ್ರೆ ಯಾವುದು? ಇದಿಷ್ಟು ಎಕ್ಸ್ ಅಂದ್ರೆ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಮೈನಸ್ ಎಕ್ಸ್ ಪವರ್ ಎನ್ ಹೋಲ್ ಪವರ್ 1/n. ಇದಿಷ್ಟು ಜಸ್ಟ್ ಎಕ್ಸ್. ಇನ್ನು ಅಲ್ಲೇನಿತ್ತು? ಎಕ್ಸ್ ಪವರ್ ಎನ್ ಇತ್ತು. ದ ಹೋಲ್ ಥಿಂಗ್ ಪವರ್ ಎನ್. ಅದ್ರ ಹೋಲ್ ಪವರ್ 1/n ಇದೆ. ಅಬ್ಬೋ, ಅರ್ಥ ಆಯ್ತಾ? ಇದು ಗೊತ್ತಾಯ್ತಾ? ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿ ಎಫ್ ಆಫ್ ಎಕ್ಸ್ ನಲ್ಲಿ ಈ ಎಕ್ಸ್ ಪ್ಲೇಸ್ ಅಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಯಾವ್ದನ್ನ? ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, ಹೌದಲ್ವಾ? ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಫಸ್ಟ್ ಎ ಹಾಗೆ ಬರ್ದಿದ್ದೀನಿ. ನೆಕ್ಸ್ಟ್ ಮೈನಸ್ ಎಕ್ಸ್. ಎಕ್ಸ್ ಅಂದ್ರೆ ಇದಿಷ್ಟು, ಯಾವುದು? ಇಲ್ಲಿ ಸರ್ಕಲ್ ಮಾಡಿದ್ದೀನಲ್ಲ ಪಿಂಕ್ ಕಲರ್ ಅಲ್ಲಿ, ಇದಿಷ್ಟು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಎಲ್ಲಾನು ಸಬ್ಸ್ಟಿಟ್ಯೂಟ್ ಮಾಡಿ ಇಟ್ಟಿದ್ದೀನಿ. ಸೊ ಮುಂದಕ್ಕೆ ಹೇಗೆ ಸಾಲ್ವ್ ಮಾಡೋದು ಇಲ್ಲಿ ನೋಡೋಣ. ಪವರ್ 1/n ಇಂಟು ಎನ್ ಕ್ಯಾನ್ಸಲ್ ಆಗುತ್ತೆ, ಹೌದಲ್ವಾ? ಎನ್ ಕ್ಯಾನ್ಸಲ್. ಅದೇ ತರ ಇಲ್ಲೂ ಅಷ್ಟೇ ಪವರ್ ಎನ್, ಇಲ್ಲಿ ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ನನ್ಗೆ ಏನ್ ಉಳಿಯುತ್ತೆ? ಎ ಮೈನಸ್ ಆಫ್ ಎ ಮೈನಸ್ ಎಕ್ಸ್ ಮಾತ್ರ ಉಳಿಯುತ್ತೆ. ಸೊ ಹಾಗಾದ್ರೆ ಇದನ್ನ ಎಂತ ಬರೀಬಹುದು? ಎ ಮೈನಸ್ ಎ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್. ಸೊ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್, ವಿ ಗೆಟ್ ಫೈನಲ್ ಆನ್ಸರ್ ಎಕ್ಸ್. ಅರೆ ಹಾಗಾದ್ರೆ ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್ ನನಗೆ ಏನ್ ಸಿಕ್ತು? ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್ ಇಸ್ ಎಕ್ಸ್. ಇಲ್ಲಿ ಸಿಕ್ಕಿದೆ ಅಲ್ಲ ಎಕ್ಸ್ ವ್ಯಾಲ್ಯೂ. ಸೊ ಹಾಗಾದ್ರೆ ಯಾವ ಆಪ್ಷನ್? ಅರೆ ಫಸ್ಟ್ ಆಪ್ಷನ್. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ಗೊತ್ತಾಯ್ತಾ? ಸೊ ಅದೇ ತರ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡೋಣ. If f of x equals x by root over 1 plus x square, then f circle f of x. boy. So ನಾ ಏನಿದೆ ಇಲ್ಲಿ? f circle f of x ಫೈಂಡ್ ಔಟ್ ಮಾಡಬೇಕು. ಇದನ್ನ ಹೇಗೆ ಬರೆಯೋದು? ಫಸ್ಟ್ ಇದನ್ನ f circle f of x ಬರೀಬೋದಾ? ಸೊ ಮತ್ತೆ ಅದನ್ನ f of x ಬರಿಬಹುದಾ? ಸೊ ಈಗ ನೋಡೋಣ. ಫಸ್ಟ್ ನನ್ನ ಹತ್ರ ಎಫ್ ಆಫ್ ಎಕ್ಸ್ ಇದೆ. ಎಫ್ ಆಫ್ ಎಕ್ಸ್ ಏನಿದೆ? ಎಫ್ ಆಫ್ ಎಕ್ಸ್ ಇಸ್ ಎಕ್ಸ್ ಬೈ ರೂಟ್ ಓವರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಈಗ ಫಸ್ಟ್ ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್ ಮಾಡೋಣ. ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್ ಮಾಡೋಣ. ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್ ಅಂದ್ರೆ ಎಫ್ ಆಫ್ ಎಕ್ಸ್, ಹೌದಲ್ವಾ? ಎಫ್ ಆಫ್ ಎಕ್ಸ್. ಸೊ ಫಸ್ಟ್ ಎಫ್ ಆಫ್ ಎಕ್ಸ್ ಏನು? ಎಫ್ ಆಫ್ ಎಕ್ಸ್ ಗೊತ್ತು ನನಗೆ, ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ತೀನಿ. ಎಕ್ಸ್ ಬೈ ರೂಟ್ ಓವರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಮತ್ತೆ ಇದನ್ನ ಎಲ್ಲ ಹಾಕ್ಬೇಕು? ಅರೆ ಮತ್ತೆ ಇದು ನೋಡೋಕೆ ಎಫ್ ಆಫ್ ಎಕ್ಸ್ ಫಾರ್ಮ್ ಅಲ್ಲಿ ಇದೆ. ಮತ್ತೆ ಇದನ್ನ ನಾನು ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು? ಇಲ್ಲಿ ಫಂಕ್ಷನ್ ಅಲ್ಲಿ ಈ ಎಕ್ಸ್ ಜಾಗದಲ್ಲಿ ಅಂದ್ರೆ ಈ ಫಂಕ್ಷನ್ ಅಲ್ಲಿ ಎಕ್ಸ್ ಎಲ್ಲೆಲ್ಲಿ ಕಾಣಿಸುತ್ತೆ ಅಲ್ಲೆಲ್ಲ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ನಾನು ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಫಸ್ಟ್ ನ್ಯೂಮರೇಟರ್ ಎಕ್ಸ್ ಇತ್ತು, ಎಕ್ಸ್ ಪ್ಲೇಸ್ ಅಲ್ಲಿ ಇದನ್ನ ಬರೀತೀನಿ. ಎಕ್ಸ್ ಬೈ ರೂಟ್ ಓವರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಡಿವೈಡ್ ಬೈ ರೂಟ್ ಓವರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ. 1 ಪ್ಲಸ್ ಅಗೈನ್ ಎಕ್ಸ್ ಅಂದ್ರೆ ಇದಿಷ್ಟು, ಎಕ್ಸ್ ಬೈ ರೂಟ್ ಓವರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಇದು ಎಲ್ರಿಗೂ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಸೊ ಗೊತ್ತಾಯ್ತಲ್ವಾ? ಸೊ ನೋಡೋಣ ಈಗ ಎಕ್ಸ್ ಬೈ ರೂಟ್ ಓವರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಈಗ ಸಿಂಪ್ಲಿಫಿಕೇಶನ್ ಮಾಡೋಣ. ಏನಾಗುತ್ತದು? ಎಕ್ಸ್ ಬೈ ರೂಟ್ ಓವರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಡಿವೈಡ್ ಬೈ ಇಲ್ಲಿ ಇದು ಹೋಲ್ ಸ್ಕ್ವೇರ್ ಅಲ್ವಾ? ಸಾರಿ, ಇದು ಹೋಲ್ ಸ್ಕ್ವೇರ್.
ಹೌದಲ್ವಾ, ಎಕ್ಸ್ ಸ್ಕ್ವೇರ್ ಇರೋದಿಲ್ಲಿ, ಸೊ ಎಕ್ಸ್ ದ ಹೋಲ್ ಸ್ಕ್ವೇರ್. ಸೊ ಏನಾಗುತ್ತೆ ಈಗ ಅದು ರೂಟ್ ಓವರ್ 1 ಪ್ಲಸ್ ಇದು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಡಿನಾಮಿನೇಟರ್ ಅಲ್ಲಿ ರೂಟ್ ಓವರ್ 1 ಪ್ಲಸ್ ಎಕ್ಸ್ ದ ಹೋಲ್ ಸ್ಕ್ವೇರ್ ಅಂದ್ರೆ ರೂಟ್ ಹೋಗುತ್ತೆ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಉಳಿಯುತ್ತೆ. ಈಗ ಎಲ್ ಸಿ ಎಂ ತಗೋಬಿಡೋಣ. ಎಲ್ ಸಿ ಎಂ ತಗೊಂಡ್ರೆ ಏನ್ ಬರುತ್ತೆ, ಎಕ್ಸ್ ಬೈ ರೂಟ್ ಓವರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಡಿವೈಡ್ ಬೈ ರೂಟ್ ಓವರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಎಲ್ ಸಿ ಎಂ ತಗೊಳ್ತಾ ಇದ್ದೀನಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಹೌದಾ? ಸೊ ಹಾಗಾದ್ರೆ ಮುಂದಕ್ಕೆ ಏನ್ ಬರುತ್ತೆ ನೋಡೋಣ. ಎಕ್ಸ್ ಬೈ ರೂಟ್ ಓವರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಡಿನಾಮಿನೇಟರ್ ಅಲ್ಲಿ ರೂಟ್ ನ ಸ್ಪ್ಲಿಟ್ ಮಾಡೋಣ. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಸೇರ್ ಏನಾಗುತ್ತೆ 2x ಸ್ಕ್ವೇರ್ ಆಗುತ್ತೆ. ಸೊ ಅದು 1 ಪ್ಲಸ್ 2x ಸ್ಕ್ವೇರ್ ಬೈ ರೂಟ್ ಓವರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ನ್ಯೂಮರೇಟರ್ ಡಿನಾಮಿನೇಟರ್ಗೆ ರೂಟ್ ಸ್ಪ್ಲಿಟ್ ಮಾಡಿದೀನಿ. ಈಗ ಇಲ್ಲಿ ರೂಟ್ ಓವರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ರೂಟ್ ಓವರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್. ಸೊ ಹಾಗಾದ್ರೆ ಏನ್ ಸಿಗುತ್ತೆ ನನಗೆ, ಎಕ್ಸ್ ಬೈ ರೂಟ್ ಓವರ್ 1 ಪ್ಲಸ್ 2x ಸ್ಕ್ವೇರ್. ಇದು ಫೈನಲ್ ಆನ್ಸರ್ ಅಲ್ಲ. ಸೊ ಇದು ಇನ್ನು ನಾನು ಏನ್ ಮಾಡಿರೋದಿಲ್ಲ, ಜಸ್ಟ್ ಎಫ್ ಸರ್ಕಲ್ ಎಫ್ ಅಷ್ಟೇ ಮಾಡಿರೋದು. ಬಟ್ ನನಗ್ ಬೇಕಾಗಿರೋದು ಎಫ್ ಸರ್ಕಲ್ ಎಫ್ ಸರ್ಕಲ್ ಎಫ್. ಇನ್ನೂ ಒಂದ್ಸಲ, ಈಗ ಆಲ್ರೆಡಿ ನನ್ನ ಹತ್ರ ಇಲ್ಲಿ ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್ ಇದೆ, ಮತ್ತೆ ಇದಕ್ಕೆ ಇನ್ನೊಂದ್ಸಲ ಎಫ್ ಆಡ್ ಮಾಡಬೇಕು. ಸೊ ಏನಾಗುತ್ತೆ ನೋಡ್ಬೇಡೋಣ. ಈಗ ಎರೇಸ್ ಮಾಡ್ತೀನಿ ಇದಿಷ್ಟನ್ನ. ಸೊ ಈಗ ನೋಡೋಣ, ನನ್ನ ಹತ್ರ ಆಲ್ರೆಡಿ ಏನ್ ಸಿಕ್ಕಿದೆ, ಈಗ ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್ ಸಿಕ್ಕಿದೆ. ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್ ಏನು, ಎಕ್ಸ್ ಬೈ ರೂಟ್ ಓವರ್ 1 ಪ್ಲಸ್ 2x ಸ್ಕ್ವೇರ್. ಅದೇ ತರ ಇವಾಗ ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್ ಮಾಡೋಣ. ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್, ಇದ್ರ ವ್ಯಾಲ್ಯೂ ಗೊತ್ತು ನನಗೆ, ಇಲ್ಲೇ ಇದೆ, ಇದ್ರ ವ್ಯಾಲ್ಯೂ ಇದೆ ಅಲ್ವಾ, ಸೊ ಅಲ್ಲೇ ಇದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಬೇಡ ಅದನ್ನ. ಎಫ್ ಆಫ್ ಎಕ್ಸ್ ಬೈ ರೂಟ್ ಓವರ್ 1 ಪ್ಲಸ್ 2x ಸ್ಕ್ವೇರ್. ಅರ್ರೆ ಮತ್ತೆ ಏನ್ ಮಾಡಬೇಕು, ನಾನು ಇದನ್ನ ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಮತ್ತೆ ಇದು ನೋಡಕ್ಕೆ ಎಫ್ ಆಫ್ ಎಕ್ಸ್ ಫಾರ್ಮ್ ಅಲ್ಲಿ ಇದೆ. ಸೊ ಹಾಗಾದ್ರೆ ಎಫ್ ಆಫ್ ಎಕ್ಸ್ ಏನ್ ಬರುತ್ತೆ ನೋಡೋಣ. ಈಗ ಎಫ್ ಆಫ್ ಎಕ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರುತ್ತೆ ನೋಡೋಣ ಈಗ. ಸೊ ಓಕೆ, ಹಾಗಾದ್ರೆ ಸೆಕೆಂಡ್ ಕ್ವಶನ್ ಏನು ನೋಡೋಣ. ಸೊ ಸೆಕೆಂಡ್ ಕ್ವಶನ್ ಏನಿದೆ ಇಲ್ಲಿ, ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಬೈ ರೂಟ್ ಓವರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ದೆನ್ ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್ ಏನು ಅಂತ ಫೈಂಡ್ ಔಟ್ ಮಾಡ್ಬೇಕು. ಹೌದಲ್ವಾ? ಅರ್ರೆ ಇಲ್ಲಿ ಎಫ್ ಸರ್ಕಲ್ ಎಫ್ ನ ಎಫ್ ಒಳಗೆ 2 ಸಲ ಹಾಕ್ಬೇಕು, 3 ಸಲ. ಸೊ ಹಾಗಾದ್ರೆ ಮಾಡೋದು ಹೇಗೆ ನೋಡ್ಬಿಡೋಣ. ಫಸ್ಟ್ ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್ ಏನು ಫೈಂಡ್ ಔಟ್ ಮಾಡೋಣ. ನನ್ನ ಹತ್ರ ಎಫ್ ಆಫ್ ಎಕ್ಸ್ ಇದೆ. ಎಫ್ ಆಫ್ ಎಕ್ಸ್ ಏನು, ಎಫ್ ಆಫ್ ಎಕ್ಸ್ ಇಸ್ ಎಕ್ಸ್ ಬೈ ರೂಟ್ ಓವರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಹಾಗಾದ್ರೆ ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್ ಏನು ಫಸ್ಟ್ ನೋಡೋಣ. ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್ ನ ಎಫ್ ಆಫ್ ಎಕ್ಸ್ ಬರಿಬಹುದಾ? ಹೌದಲ್ವಾ? ಸೊ ಅದೇ ತರ ಎಫ್ ಆಫ್ ಎಕ್ಸ್ ಅಂದ್ರೆ ಏನು ಗೊತ್ತು, ಸಬ್ಸ್ಟಿಟ್ಯೂಟ್ ಮಾಡಬೇಡ. ಎಕ್ಸ್ ಬೈ ರೂಟ್ ಓವರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಈಗ ಇದು ನೋಡೋಕೆ ಯಾವ ಫಾರ್ಮ್ ಅಲ್ಲಿ ಇದೆ, ಇದು ಎಫ್ ಆಫ್ ಎಕ್ಸ್ ಫಾರ್ಮ್ ಅಲ್ಲಿ ಇದೆ. ಎಫ್ ಆಫ್ ಎಕ್ಸ್ ಇದನ್ನ ಎಕ್ಸ್ ಅನ್ಕೋಣ, ಅಂದ್ರೆ ಇಲ್ಲಿ ಎಫ್ ಆಫ್ ಎಕ್ಸ್ ಇದೆ. ಈ ಎಕ್ಸ್ ಏನೇನ್ ಕಾಣಿಸ್ತಿದೆ ಈ ಫಂಕ್ಷನ್ ಅಲ್ಲಿ, ಅಲ್ಲೆಲ್ಲ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಂದ್ರೆ ಈ ಫಂಕ್ಷನ್ ಇವಾಗ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಎಲ್ಲೆಲ್ಲಿ ಎಕ್ಸ್ ಕಾಣಿಸುತ್ತೆ ಅಲ್ಲಿ ಎಲ್ಲ ಈಗ ನಾನು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಮಾಡೋಣ, ಹಾಗಾದ್ರೆ ಏನ್ ಬರುತ್ತೆ ನೋಡೋಣ. ಸೊ ದಟ್ ಈಸ್ ಈಕ್ವಲ್ ಟು, ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀನಿ. ನ್ಯೂಮರೇಟರ್ ಅಲ್ಲಿ ಎಕ್ಸ್ ಇದೆ, ಎಕ್ಸ್ ಜಾಗದಲ್ಲಿ ಇದನ್ನ ಬರೆಯೋಣ. ಎಕ್ಸ್ ಬೈ ರೂಟ್ ಓವರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಮತ್ತೆ ಅಲ್ಲಿ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ. ಎಕ್ಸ್ ಅಂದ್ರೆ ಏನು ಇಲ್ಲಿದೆ, ಸರ್ಕಲ್ ಮಾಡಿದೀನಿ ಪಿಂಕ್ ಕಲರ್ ಅಲ್ಲಿ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಬೈ ರೂಟ್ ಓವರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ದ ಹೋಲ್ ಸ್ಕ್ವೇರ್, ಅಲ್ಲಿರೋದು ಎಕ್ಸ್ ಸ್ಕ್ವೇರ್, ಅದಕ್ಕೆ ದ ಹೋಲ್ ಸ್ಕ್ವೇರ್ ಬರುತ್ತೆ. ಈಗ ಅದನ್ನ ಸಿಂಪ್ಲಿಫೈ ಮಾಡೋಣ, ಏನ್ ಬರುತ್ತೆ ನೋಡೋಣ. ಎಕ್ಸ್ ಬೈ ರೂಟ್ ಓವರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಡಿವೈಡ್ ಬೈ, ಸೊ ಫಸ್ಟ್ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ಅದು ರೂಟ್ ಓವರ್ 1 ಪ್ಲಸ್ ಇಲ್ಲಿ ಎಕ್ಸ್ ಇರೋದು ಎಕ್ಸ್ ಸ್ಕ್ವೇರ್ ಆಗುತ್ತೆ, ಸ್ಕ್ವೇರ್ ಮಾಡಿದ್ರೆ ರೂಟ್ ಇರೋದು ಹೊರಟೋಗುತ್ತೆ ರೂಟ್. ಸೊ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಸೊ ಈಗ ಎಲ್ ಸಿ ಎಂ ತಗೋಣ. ಎಲ್ ಸಿ ಎಂ ತಗೊಂಡ್ರೆ ಏನಾಗುತ್ತೆ, ಅದು ಎಕ್ಸ್ ಬೈ ರೂಟ್ ಓವರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಡಿವೈಡ್ ಬೈ, ಎಲ್ ಸಿ ಎಂ ತಗೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಇವಾಗ ಡಿನಾಮಿನೇಟರ್ ಅಲ್ಲಿ ರೂಟ್ ನ ಸ್ಪ್ಲಿಟ್ ಮಾಡ್ಬಿಡೋಣ. ರೂಟ್ ನ ಸ್ಪ್ಲಿಟ್ ಮಾಡಿದ್ರೆ ಏನ್ ಬರುತ್ತೆ ನೋಡೋಣ. ಸೊ ಎಕ್ಸ್ ಬೈ ರೂಟ್ ಓವರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ, ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ವಿ ಗೆಟ್ 2x ಸ್ಕ್ವೇರ್. ಸೊ ಅದು 1 ಪ್ಲಸ್ 2x ಸ್ಕ್ವೇರ್ ಆಯ್ತು ಹೋಲ್ ಡಿವೈಡೆಡ್ ಬೈ ರೂಟ್ ಓವರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ರೂಟ್ ಸ್ಪ್ಲಿಟ್ ಮಾಡಿದೀನಿ, ಇಲ್ಲಿ 1 ಪ್ಲಸ್ ರೂಟ್ ಓವರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ರೂಟ್ ಓವರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್. ಹಾಗಾದ್ರೆ ನನಗೆ ಇನ್ನೇನು ಉಳಿಯುತ್ತೆ, ಎಕ್ಸ್ ಬೈ ರೂಟ್ ಓವರ್ 1 ಪ್ಲಸ್ 2x ಸ್ಕ್ವೇರ್. ದಿಸ್ ಈಸ್ ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್.
ಸೊ ಇದೇನಿದು ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್, ಇದು ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್. ಇದು ನನ್ನ ಫೈನಲ್ ಆನ್ಸರ್ ಅಲ್ಲ, ನನಗೆ ಇನ್ನೂ ಫೈನಲ್ ಆನ್ಸರ್ ಸಿಕ್ಕಿಲ್ಲ. ಇದು ಎಫ್ ಸರ್ಕಲ್ ಎಫ್ ಎರಡೇ ಸಲ ಇರೋದು, ನನಗಿಲ್ಲಿ ಬೇಕಿರೋದು 3 ಸಲ ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್. ಇನ್ನೊಂದ್ಸಲ ಎಫ್ ಜೊತೆ ಕಾಂಪೋಸಿಷನ್ ಮಾಡ್ಬೇಕು ಅದನ್ನ. ಸೊ ಇವಾಗ ಮಾಡೋಣ. ಸೊ ಇನ್ನೊಂದ್ಸಲ ಕಾಂಪೋಸಿಷನ್ ಮಾಡಿದ್ರೆ ಏನ್ ಬರುತ್ತೆ ನೋಡೋಣ. ನಾನೀಗ ಇದನ್ನ ಎರೇಸ್ ಮಾಡ್ತೀನಿ. ಸೊ ಈಗ ನನಗೆ ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್ ಏನ್ ಸಿಕ್ಕಿದೆ ಬರ್ಕೊಬಿಡೋಣ. ಸೊ ನನಗೀಗ ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್ ಸಿಕ್ಕಿದೆ. ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್ ಸಿಕ್ಕಿದೆ. ಏನದು ಎಕ್ಸ್ ಬೈ ರೂಟ್ ಓವರ್ 1 + 2x². ಈಗ ಇನ್ನೂ ಒಂದ್ಸಲ ಕಾಂಪೋಸಿಷನ್ ಮಾಡಬೇಕು. ಮಾಡೋಣ ಹಾಗಾದ್ರೆ ಏನ್ ಬರುತ್ತೆ ನೋಡೋಣ. ಸೊ ಇವಾಗ ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್ ಹೌದಲ್ಲ. ಸೊ ದಟ್ ಈಸ್ ಈಕ್ವಲ್ ಟು ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್ ಏನ್ ಬಂದಿತ್ತು ಎಕ್ಸ್ ಬೈ ರೂಟ್ ಓವರ್ 1 + 2x². ಹೌದಲ್ವಾ. ಈಗ ನೋಡೋಣ ಮತ್ತೆ ಕಾಂಪೋಸಿಷನ್ ಮಾಡ್ಬೇಕು. ಅರ್ರೆ ಮತ್ತೆ ಇದನ್ನ ಈ ಫಂಕ್ಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಎಲ್ಲೆಲ್ಲಿ ಎಕ್ಸ್ ಕಾಣಿಸುತ್ತೆ ಅಲ್ಲೆಲ್ಲ ಈ ಎಲಿಮೆಂಟ್ ನ ಯಾವ್ದನ್ನ ಪಿಂಕ್ ಕಲರ್ ಮಾರ್ಕ್ ಮಾಡ್ತೀನಲ್ಲ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಈ ಫಂಕ್ಷನ್ ಅಲ್ಲಿ ಎಲ್ಲೆಲ್ಲಿ ಎಕ್ಸ್ ಕಾಣಿಸುತ್ತೆ ಅಲ್ಲೆಲ್ಲ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಸೊ ಹಾಗಾದ್ರೆ ಮಾಡೋಣ ಏನ್ ಬರುತ್ತೆ ನೋಡೋಣ. ಫಸ್ಟ್ ಎಕ್ಸ್ ನ್ಯೂಮರೇಟರ್ ಎಕ್ಸ್ ಇದೆ, ಎಕ್ಸ್ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಕ್ಸ್ ಬೈ ರೂಟ್ ಓವರ್ 1 + 2x² ಹಾಗೆ ಬರೀತೀನಿ. ಡಿವೈಡ್ ಬೈ ರೂಟ್ ಆಫ್ 1 + ಎಕ್ಸ್ ಜಾಗದಲ್ಲಿ ಏನಿದೆ ಅಲ್ಲಿ ಎಕ್ಸ್ ಇದೆ, ಎಕ್ಸ್ ಜಾಗದಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಮಾಡೋಣ. ಎಕ್ಸ್ ಬೈ ರೂಟ್ ಓವರ್ 1 + 2x² ದ ಹೋಲ್ ಸ್ಕ್ವೇರ್, ಯಾಕೆಂದ್ರೆ ಅಲ್ಲಿರೋದು x² ದ ಹೋಲ್ ಸ್ಕ್ವೇರ್ ಮಾಡಿದೆ. ಹೌದಲ್ವಾ. ಸೊ ಈಗ ಸಿಂಪ್ಲಿಫಿಕೇಶನ್ ಮಾಡೋಣ ಏನ್ ಬರುತ್ತೆ ನೋಡೋಣ. ಸೊ ಈಗ ಮಾಡ್ತಾ ಇದ್ದೀನಿ ನಾನು. ದಟ್ ಈಸ್ ಈಕ್ವಲ್ ಟು ಫಸ್ಟ್ ಎಕ್ಸ್ ಬೈ ರೂಟ್ ಓವರ್ 1 + 2x² ಹಾಗೆ ಬರ್ದಿದ್ದೀನಿ. ಡಿವೈಡ್ ಬೈ ರೂಟ್ ಓವರ್, ಇಲ್ಲಿ ಸ್ಕ್ವೇರ್ ಮಾಡಿದ್ರೆ ರೂಟ್ ಸ್ಕ್ವೇರ್ ಇದು ಹೊಟ್ಟೋಗುತ್ತಲ್ವಾ, ಸ್ಕ್ವೇರ್ ರೂಟ್ ಹೊಟ್ಟೋಗುತ್ತೆ ಇಲ್ಲಿ. ಸೊ ನ್ಯೂಮರೇಟರ್ ಅಲ್ಲಿ x² ಬೈ 1 + 2x² ಆಯ್ತದು. ಈಗ LCM ತಗೋಬೋಣ. LCM ತಗೊಂಡು ಡಿನಾಮಿನೇಟರ್ಗೆ ರೂಟ್ ನ ಸ್ಪ್ಲಿಟ್ ಮಾಡ್ಬಿಡ್ತೀನಿ. ಸೇಮ್ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಮಾಡಿದ್ವಲ್ಲ ಅದೇ ತರ. ಸೊ 2x² ಹೋಲ್ ಡಿವೈಡ್ ಬೈ ನಾನು ಡೈರೆಕ್ಟ್ ಆಗಿ ಬರೀತೀನಿ 1 + 3x² ಆಗುತ್ತದೆ. LCM ತಗೊಂಡ್ರೆ ರೂಟ್ ಓವರ್ 1 + 3x² ಬೈ ರೂಟ್ ಓವರ್ 1 + 2x². ಈಗ ಸ್ಕ್ವೇರ್ ಅಲ್ಲಿ ಸ್ಕ್ವೇರ್ ರೂಟ್ ಆಫ್ 1 + 2x², ಇಲ್ಲೂ ಇತ್ತು ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದೀನಿ. ಸೊ ನನಗೆ ಏನ್ ಸಿಗುತ್ತೆ ಫೈನಲ್ ಆನ್ಸರ್ ಎಕ್ಸ್ ಬೈ ರೂಟ್ ಓವರ್ 1 + 3x². ಏನಿದು ದಿಸ್ ಈಸ್ ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್. ಸೊ 3 ಸಲ ಕಾಂಪೋಸಿಷನ್ ಮಾಡಿದ್ರೆ ನನಗೆ ಏನ್ ಸಿಕ್ತು ಎಕ್ಸ್ ಬೈ ರೂಟ್ ಓವರ್ 1 + 3x². ಎಲ್ಲಿದೆ ಆನ್ಸರ್ ಅರ್ರೆ ಫಸ್ಟ್ ಆಪ್ಷನ್. ಸೊ ಇದು ನಮ್ಮ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಾ. ಸೊ ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಏನಿದೆ if f of x equals e power x plus e power minus x by 2 then the inverse of f of x array inverse function ನಾವು ಆಲ್ರೆಡಿ ಮಾತಾಡಿದೀವಿ ಇನ್ವರ್ಸ್ ಫಂಕ್ಷನ್ ಹೇಗೆ ಮಾಡೋದು ಹೌದಲ್ವಾ. ಸೊ ಅದೇ ತರ ಈಗ ಇದಕ್ಕೆ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು. ನಾನು ಅಲ್ಲಿ ಸ್ಟೆಪ್ಸ್ ಕೂಡ ಹೇಳಿದ್ದೆ ಇನ್ವರ್ಸ್ ಹೆಂಗೆ ಫೈಂಡ್ ಔಟ್ ಮಾಡಬೇಕಂತ ಗೊತ್ತಿದ್ಯಾ. ಫಸ್ಟ್ ಏನ್ ಮಾಡಬೇಕು ಪುಟ್ f of x is equal to y, ಅದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನ್ ಮಾಡಬೇಕು ನೆಕ್ಸ್ಟ್ ಇಕ್ವೇಶನ್ ನ ಸಾಲ್ವ್ ಮಾಡಬೇಕು ಇನ್ ಟರ್ಮ್ಸ್ ಆಫ್ ಎಕ್ಸ್ ಗೆ. ಆಮೇಲೆ ರೀಪ್ಲೇಸ್ ಎಕ್ಸ್ ಬೈ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಅಂಡ್ ವೈ ಬೈ ಎಕ್ಸ್. ಲಾಸ್ಟ್ ಕ್ಲಾಸ್ ನೆನಪಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬಿಡ್ಬೋದು. ಸೊ ಹಾಗಾದ್ರೆ ಸಾಲ್ವ್ ಮಾಡೋಣ ಏನ್ ಬರುತ್ತೆ ನೋಡೋಣ. ಫಸ್ಟ್ ಈಗ ಎಫ್ ಆಫ್ ಎಕ್ಸ್ ಬರ್ಕೊಳ್ತೀನಿ ನಾನು. ಎಫ್ ಆಫ್ ಎಕ್ಸ್ ಇಸ್ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಬೈ 2 ಹೌದಲ್ವಾ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಏನ್ ಮಾಡ್ತೀನಿ ಪುಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಮಾಡ್ತೀನಿ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ವೈ. ಸೊ ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಸಬ್ಸ್ಟಿಟ್ಯೂಟ್ ಮಾಡೋಣ. ವೈ ಈಕ್ವಲ್ಸ್ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಬೈ 2 ಆ ಕಡೆ ಕಳಿಸಿ ಮಲ್ಟಿಪ್ಲೈ ಮಾಡಿಬಿಡೋಣ. 2y ಈಕ್ವಲ್ಸ್ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್. ಸೊ ಅರ್ರೆ ಇಲ್ಲಿ ಇ ಪವರ್ ಮೈನಸ್ ಎಕ್ಸ್ ಇದೆ. ಆ ಇ ಪವರ್ ಮೈನಸ್ ಎಕ್ಸ್ ನ ಏನಂತ ಬರೀಬಹುದು 2y ಈಕ್ವಲ್ಸ್ ಇ ಪವರ್ ಎಕ್ಸ್ ಪ್ಲಸ್ 1 ಬೈ ಇ ಪವರ್ ಎಕ್ಸ್ ಬರೀಬಹುದಾ. ಬರೀಬಹುದು. ಸೊ ನಾನು ಬರ್ಕೊಂಡಿದ್ದೀನಿ. ಸೊ ಹಾಗಾದ್ರೆ ಈಗ ಏನ್ ಮಾಡೋಣ ರೈಟ್ ಸೈಡ್ ಅಲ್ಲಿ LCM ತಗೊಂಡ್ಬಿಡೋಣ. LCM ತಗೊಂಡ್ರೆ ಏನಾಗುತ್ತೆ ಕೇರ್ಫುಲ್ ಆಗಿ ನೋಡ್ಕೊಡ್ರಿ. ಸೊ ಈಗ LCM ತಗೊಂಡು ಬರೀತಾ ಇದೀನಿ. ಅದೇನಾಗುತ್ತೆ 2y ಈಕ್ವಲ್ಸ್ ಏನಾಗುತ್ತೆ ಇದು ಇ ಪವರ್ ಎಕ್ಸ್ ದ ಹೋಲ್ ಸ್ಕ್ವೇರ್ ಪ್ಲಸ್ 1 ಬೈ ಇ ಪವರ್ ಎಕ್ಸ್ ಆಗತ್ತೆ. ಸೊ ಹಾಗಾದ್ರೆ
ಈಗ ಏನ್ ಮಾಡ್ಬೋದು ಮುಂದಕ್ಕೆ, ನಾನೇನ್ ಮಾಡ್ತೀನಿ ಫಸ್ಟ್ e ಪವರ್ x ಈ ಕಡೆ ಕಳಿಸಿ ಮಲ್ಟಿಪ್ಲೈ ಮಾಡ್ಬಿಡ್ತೀನಿ. ಏನಾಗುತ್ತದು 2y e ಪವರ್ x ಇಸ್ ಈಕ್ವಲ್ ಟು e ಪವರ್ x ದ ಹೋಲ್ ಸ್ಕ್ವೇರ್ ಪ್ಲಸ್ 1 ಎಲ್ಲ ಒಂದ್ ಸೈಡ್ ಬರ್ಕೊಳ್ಳೋಣ. e ಪವರ್ x ದ ಹೋಲ್ ಸ್ಕ್ವೇರ್ ಇದು ಈ ಕಡೆ ಬಂದ್ರೆ ಮೈನಸ್ 2y e ಪವರ್ x ಪ್ಲಸ್ 1 ಈಕ್ವಲ್ ಟು 0 ಹೌದಲ್ವಾ. ಹಾ ಇವಾಗ ಏನ್ ಮಾಡೋಣ, ನಾನೇನ್ ಮಾಡ್ತೀನಿ ಪುಟ್ e ಪವರ್ x ಇಸ್ ಈಕ್ವಲ್ ಟು t ಮಾಡ್ತೀನಿ. ನಾನೇನ್ ಮಾಡ್ತೀನಿ ಈಗ ಪುಟ್ e ಪವರ್ x ಈಕ್ವಲ್ ಟು t, ಪುಟ್ e ಪವರ್ x ಇಸ್ ಈಕ್ವಲ್ ಟು t ಮಾಡ್ತೀನಿ. ಸೊ ಏನಾಗುತ್ತೆ ಇದು e ಪವರ್ x ದ ಹೋಲ್ ಸ್ಕ್ವೇರ್ ಅಂದ್ರೆ t ಸ್ಕ್ವೇರ್ ಮೈನಸ್ 2yt ಪ್ಲಸ್ 1 ಈಕ್ವಲ್ ಟು 0 ಹೌದಲ್ವಾ. ಸೊ ಹಾಗಾದ್ರೆ ಏನಾಯ್ತಿದು ಕ್ವಾಡ್ರಾಟಿಕ್ ಇಕ್ವೇಶನ್ ಆಯ್ತು ಇನ್ ಟರ್ಮ್ಸ್ ಆಫ್ t, ಇನ್ ಟರ್ಮ್ಸ್ ಆಫ್ x ಆರ್ ಇನ್ ಟರ್ಮ್ಸ್ ಆಫ್ t. ನಾನು ಇಲ್ಲಿ t ಅಂತ ಇಟ್ಕೊಂಡಿದ್ದೆ, ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ಇನ್ ಟರ್ಮ್ಸ್ ಆಫ್ t ಬಂದಿದೆ. ಸೊ ಇವಾಗ ಇದನ್ನ ಏನ್ ಮಾಡೋಣ, t ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಹೆಂಗ್ ಫೈಂಡ್ ಔಟ್ ಮಾಡೋದು, ನಮಗೆ ಗೊತ್ತು ಶ್ರೀಧರಾಚಾರ್ಯಸ್ ಫಾರ್ಮುಲಾ ಗೊತ್ತಿದ್ಯಾ, ಶ್ರೀಧರಾಚಾರ್ಯಸ್ ಫಾರ್ಮುಲಾ ಫೇಮಸ್ ಅದು. ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ರೂಟ್ಸ್ ಫೈಂಡ್ ಔಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. t ಈಕ್ವಲ್ಸ್ ನೆನಪಿದ್ಯಾ ಫಾರ್ಮುಲಾ, ಆ ಫಾರ್ಮುಲಾ ಬರ್ಬಿಡ್ತೀನಿ ನೋಡ್ರಿ, x ಈಕ್ವಲ್ಸ್ ಮೈನಸ್ b ಪ್ಲಸ್ ಆರ್ ಮೈನಸ್ ರೂಟ್ ಓವರ್ b ಸ್ಕ್ವೇರ್ ಮೈನಸ್ 4ac ಬೈ 2a. ಈ ಫಾರ್ಮುಲಾ ಎಲ್ರಿಗೂ ನೆನಪಿದೆ ಅಂತ ಅನ್ಕೊಳ್ತೀನಿ. ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಓವರ್ ಬಿ ಸ್ಕ್ವೇರ್ ಮೈನಸ್ 4ac ಬೈ 2a. ಸೊ ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ. ಸೊ ಫಸ್ಟ್ ಬಿ ಅಂದ್ರೆ ಏನಿಲ್ಲಿ, ಬಿ ಅಂದ್ರೆ ಏನು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ರಿ, ಬಿ ಅಂದ್ರೆ ಮೈನಸ್ 2y. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ, ಟಿ ಈಕ್ವಲ್ಸ್ ಮೈನಸ್ ಆಫ್, ಆಲ್ರೆಡಿ ಮೈನಸ್ ಇದೆ ಫಾರ್ಮುಲಾದಲ್ಲಿ, ಬಿ ಅಂದ್ರೆ ಮೈನಸ್ 2y ಪ್ಲಸ್ ಆರ್ ಮೈನಸ್ ರೂಟ್ ಓವರ್ ಬಿ ಸ್ಕ್ವೇರ್ 2 ಮೈನಸ್ 2y ಹೋಲ್ ಸ್ಕ್ವೇರ್ ಅಂದ್ರೆ 4y ಸ್ಕ್ವೇರ್ ಮೈನಸ್ 4ac. 4a is 1, c is 1. ಸೊ 4ac ಏನಾಗುತ್ತೆ, 4 into 1 into 1 4a ಆಗುತ್ತೆ, ಡಿವೈಡ್ ಬೈ 2a. 2a a ಅಂದ್ರೆ a ವ್ಯಾಲ್ಯೂ 1. ಸೊ ಏನಾಗುತ್ತೆ ಇಲ್ಲಿ t ಈಕ್ವಲ್ಸ್ 2y ಪ್ಲಸ್ ಆರ್ ಮೈನಸ್ ರೂಟ್ ಓವರ್, ಓಕೆ ಇಲ್ಲಿ 4 ರೂಟ್ ಇಂದ ಹೊರಗಡೆ ತೆಗೆದುಬಿಟ್ರೆ 2 ಆಗುತ್ತೆ, 2 ಇಂಟು ರೂಟ್ ಓವರ್ y ಸ್ಕ್ವೇರ್ ಮೈನಸ್ 1 ಬೈ 2 ಆಯ್ತು. ಅರ್ರೆ ನ್ಯೂಮರೇಟರ್ ಅಲ್ಲಿ 2 ಕಾಮನ್ ತಗೋಬಹುದು, ನ್ಯೂಮರೇಟರ್ ಅಲ್ಲಿ 2 ಕಾಮನ್ ತಗೊಂಡು ಡಿನಾಮಿನೇಟರ್ ಅಲ್ಲಿ ನ್ಯೂಮರೇಟರ್ ಅಲ್ಲಿ 2 ನ ಕ್ಯಾನ್ಸಲ್ ಮಾಡ್ಬಿಡೋಣ. ಸೊ ಏನ್ ಬರುತ್ತೆ y ಪ್ಲಸ್ ಆರ್ ಮೈನಸ್ ರೂಟ್ ಓವರ್ y ಸ್ಕ್ವೇರ್ ಮೈನಸ್ 1. ಸೊ ಇದು ಟಿ ವ್ಯಾಲ್ಯೂ. ಸೊ ಟಿ ಅಂದ್ರೆ ಏನು, ರೀಸಬ್ಸ್ಟಿಟ್ಯೂಟ್ ಮಾಡಬೇಡ. ಟಿ ಅಂದ್ರೆ ಇ ಪವರ್ ಎಕ್ಸ್ ಅಂತ ಇಟ್ಕೊಂಡಿದೆ, ಸೊ ಈಗ ರೀಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಏನಾಗುತ್ತೆ ಹಾಗಾದ್ರೆ ನೋಡೋಣ, ಇ ಪವರ್ ಎಕ್ಸ್ ಈಕ್ವಲ್ಸ್ y ಪ್ಲಸ್ ಆರ್ ಮೈನಸ್ ರೂಟ್ ಓವರ್ y ಸ್ಕ್ವೇರ್ ಮೈನಸ್ 1. ನಾ ಹೇಳಿದ್ದೆ ಎಕ್ಸ್ ಗೆ ಸಿಂಪ್ಲಿಫೈ ಮಾಡ್ಬೇಕಂತ. ಈಗ ಎಕ್ಸ್ ವ್ಯಾಲ್ಯೂ ನೋಡೋಣ, ಎಕ್ಸ್ ಈ ಕಡೆ ಬಂದ್ರೆ ಏನಾಗುತ್ತೆ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ರಿ ಈ ಪಾಯಿಂಟ್. ಈ ಕಡೆ ಬಂದ್ರೆ ಲಾಗ್ ಆಫ್ ಏನ್ ಬರ್ತದೆ, ಲಾಗ್ ಟು ದಿ ಬೇಸ್ ಇ ಆಫ್ y ಪ್ಲಸ್ ಆರ್ ಮೈನಸ್ ರೂಟ್ ಓವರ್ y ಸ್ಕ್ವೇರ್ ಮೈನಸ್ 1. ಇದು ಗೊತ್ತಾಯ್ತಾ, ಇದು ಲಾಗ್ ಟು ದಿ ಬೇಸ್ ಇ. ಈಗ ಎಕ್ಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಸಿಕ್ಕಿದೆ. ನೆಕ್ಸ್ಟ್ ಏನ್ ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ನೆನ್ಪಿದ್ಯಾ, ರೀಪ್ಲೇಸ್ ಎಕ್ಸ್ ಬೈ ಎಫ್ ಇನ್ವರ್ಸ್ ಆಫ್ ಎಕ್ಸ್, ಆಮೇಲೆ ರೀಪ್ಲೇಸ್ ವೈ ಬೈ ಎಕ್ಸ್. ಈಕ್ವೇಶನ್ ಅಲ್ಲಿ ಇವೆರಡನ್ನು ಮಾಡ್ಬಿಟ್ರೆ ಮುಗ್ದೋಯ್ತು, ಸಿಕ್ಬಿಡುತ್ತೆ ನನಗೆ. ಹಾಗಾದ್ರೆ ನೋಡೋಣ ಏನ್ ಬರುತ್ತೆ, ಎಫ್ ಇನ್ವರ್ಸ್ ಆಫ್ ಎಕ್ಸ್ ನೋಡೋಣ. ಹಾಗಾದ್ರೆ ಎಕ್ಸ್ ನ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಂದ ರಿಪ್ಲೇಸ್ ಮಾಡ್ತಾ ಇದೀನಿ. ಏನ್ ಬಂತು, ಎಫ್ ಇನ್ವರ್ಸ್ ಆಫ್ ಎಕ್ಸ್. ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಕ್ಸ್ ಇತ್ತು, ಅದನ್ನ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಂದ ರಿಪ್ಲೇಸ್ ಮಾಡಿದೆ. ದಟ್ ಈಸ್ ಈಕ್ವಲ್ ಟು ಲಾಗ್ ಟು ದಿ ಬೇಸ್ ಇ ಆಫ್ ವೈ ನ ಎಕ್ಸ್ ಇಂದ ರಿಪ್ಲೇಸ್ ಮಾಡ್ಬೇಕು, ಹೌದಲ್ವಾ. ಸೊ ಎಕ್ಸ್ ಪ್ಲಸ್ ಆರ್ ಮೈನಸ್ ರೂಟ್ ಓವರ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಷ್ಟೇ, ಮುಗ್ದೋಯ್ತು. ಅರ್ರೆ ವೈ ನ ಎಲ್ಲ ಎಕ್ಸ್ ಇಂದ ರಿಪ್ಲೇಸ್ ಮಾಡ್ಬಿಟ್ಟೆ. ಸೊ ದಿಸ್ ಈಸ್ ಅವರ್ ಎಫ್ ಇನ್ವರ್ಸ್ ಆಫ್ ಎಕ್ಸ್. ಇನ್ವರ್ಸ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಎಫ್ ಇನ್ವರ್ಸ್ ಆಫ್ ಎಕ್ಸ್. ಯಾವ ಫಾರ್ಮುಲಾ ಎಲ್ಲಿದೆ ಇದು, ಆನ್ಸರ್ ಕರೆಕ್ಟ್ ಆಗಿ ನೋಡ್ಬಿಡ್ರಿ. ಆನ್ಸರ್ ಅರೆ ಇಲ್ಲಿದೆ, ಥರ್ಡ್ ಒನ್ ಫೋರ್ತ್ ಒನ್ ಎರಡು ಆಗುತ್ತೆ. ಬಟ್ ಅದರಲ್ಲಿ ಯಾವ್ದು ಕರೆಕ್ಟು ನೋಡೋಣ, ಥರ್ಡ್ ಒನ್ ನ ಫೋರ್ತ್ ಒನ್. ಇಲ್ಲಿ ಪ್ಲಸ್ ಆರ್ ಮೈನಸ್ ಇರೋದ್ರಿಂದ ಥರ್ಡ್ ಒನ್ ಆಗುತ್ತಾ ಫೋರ್ತ್ ಒನ್ ಆಗುತ್ತಾ ಚೆಕ್ ಮಾಡೋಣ. ಓಕೆ, ಸೊ ಇಲ್ಲಿ ಥರ್ಡ್ ಒನ್ ಆಗುತ್ತಾ ಫೋರ್ತ್ ಒನ್ ಆಗುತ್ತಾ, ಇಲ್ಲಿ ಪ್ಲಸ್ ಆರ್ ಮೈನಸ್ ಇರೋದು. ಸೊ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಲಾಗ್ ಟು ದಿ ಬೇಸ್ ಇ ಆಫ್ ಎಕ್ಸ್ ಪ್ಲಸ್ ರೂಟ್ ಓವರ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಇದು ಕರೆಕ್ಟ್ ಆನ್ಸರ್. ಯಾಕೆ ಸರ್ ಮೈನಸ್ ಯಾಕಾಗಲ್ಲ ನೋಡೋಣ. ಸೊ ಪಾಸಿಟಿವ್ ಮಾತ್ರ ಯಾಕಾಗುತ್ತೆ, ನೆಗೆಟಿವ್ ಯಾಕಾಗಲ್ಲ ನೋಡೋಣ. ಸೊ ಈಗ ನೆಕ್ಸ್ಟ್ ಕ್ವಶನ್, ಇಫ್ ಎಫ್ is
ಫ್ರಮ್ 1 2 3 ಓಕೆ ಸೊ ಒನ್ ಅಂದ್ರೆ ಇನ್ಫಿನಿಟಿ ಅಂದ್ರೆ ಇದು ನ್ಯಾಚುರಲ್ ನಂಬರ್ ಸೆಟ್. ಇಲ್ಲಿ 0 ಪ್ಲಸ್ ಆರ್ ಮೈನಸ್ 1 ಅರೆ ಇದು ಇಂಟೀಜರ್ ಸೆಟ್. f from n to z is defined by f of n is n by 2 if n is even, minus of n minus 1 by 2 if n is odd, then f inverse of minus 100 ಅರೆ ಇದು ಇನ್ವರ್ಸ್ ಫಂಕ್ಷನ್ ಮೇಲೆ ಇದೆ ಕ್ವಶನ್. ಸೊ ಹಾಗಾದ್ರೆ ಹೇಗೆ ಫೈಂಡ್ ಔಟ್ ಮಾಡೋದು ಫಸ್ಟ್ ನೋಡೋಣ. ಇಲ್ಲಿ f of n ಪೀಸ್ ವೈಸ್ ಫಂಕ್ಷನ್, ಎರಡು ಪೀಸ್ ಇದೆ ಇಲ್ಲಿ. ಸೊ ಫಸ್ಟ್ ನಾನು ಅದನ್ನ ಸಿಂಪ್ಲಿಫೈ ಮಾಡ್ಕೋತೀನಿ. ಫಸ್ಟ್ f of n is equal to n by 2 ಇದೆ, ಅಂದ್ರೆ f of x is equal to x by 2 ಇದ್ದಂಗೆ f of n is equal to n by 2 ಇದೆ. ಫಸ್ಟ್ ಇದಕ್ಕೆ ಇನ್ವರ್ಸ್ ಫೈಂಡ್ ಔಟ್ ಮಾಡೋಣ. ಫಸ್ಟ್ ನಾವೇನ್ ಮಾಡಬೇಕು, ಪುಟ್ f of n is equal to y, ಹೌದಲ್ವಾ? ಸೊ y is equal to n by 2 ಆಗುತ್ತೆ. ಸೊ ಹಾಗಾದ್ರೆ 2y is equal to n. ಈಗ ರೀಪ್ಲೇಸ್ n ಬೈ n ಏನಾಗುತ್ತೆ ಇಲ್ಲಿ, n is nothing but f inverse of y. f inverse of y is n, ಹೌದಲ್ವಾ? ಸೊ f ಆ ಕಡೆ ಹೋದ್ರೆ f inverse that is equal to f inverse of y equal to n. ಸೊ ಹಾಗಾದ್ರೆ ಏನ್ ಬಂತಿಲ್ಲಿ, n ಅಂದ್ರೆ f inverse of y. f inverse of y is 2y. ಸೊ f inverse of y ಏನ್ ಬಂತು, 2y. ಅದೇ ತರ ಇನ್ನೊಂದು ಇದೆಲ್ಲೋ ಫಂಕ್ಷನ್, ಅದಕ್ಕೆ ಏನ್ ಬರುತ್ತೆ ನೋಡೋಣ. ಅಲ್ಲಿ ಫಸ್ಟ್ ಪುಟ್ f of n is equal to minus of n minus 1 by 2 ಇದೆ, ಹೌದಲ್ವಾ? ಸೊ ಈಗ ಇದು ಅಷ್ಟೇ, ಪುಟ್ f of n is equal to y ಮಾಡೋಣ. ಸೊ y equals minus of n minus 1 by 2. ಸೊ ಈಗ 2y is equal to minus of n minus 1, ಮೈನಸ್ ಆ ಕಡೆ ಹೋದ್ರೆ minus 2y, minus 2y is equal to n minus 1. ಸೊ ನನಗೆ ಬೇಕಾಗಿರೋದು n ಅಲ್ಲೇ ಇಟ್ಕೊಂಡು 1 ಆ ಕಡೆ ಕಳಿಸ್ಬಿಡೋಣ. ಸೊ n equals 1 minus 2y, ಹೌದಲ್ವಾ? ಸೊ n ಅಂದ್ರೆ ಅಗೈನ್ n ಅಂದ್ರೆ ನಾನು f inverse of y ಇಂದ ರಿಪ್ಲೇಸ್ ಮಾಡಬೇಕು. ಸೊ f inverse of y equals to 1 minus 2y. ಸೊ f inverse of y ಎರಡು ಸಿಕ್ಕಿದೆ. ಈಗ ನನಗೆ ಬೇಕಾಗಿರೋದು f inverse of minus 100. f inverse of minus 100 ಬೇಕು ನನಗೆ. f inverse of minus 100 ವ್ಯಾಲ್ಯೂ ಏನು ಅಂತ ಫೈಂಡ್ ಔಟ್ ಮಾಡಬೇಕು, ಹೌದಲ್ವಾ? f inverse of minus 100 ನಾನು ಇದನ್ನ ಚೂಸ್ ಮಾಡಬೇಕಾ ಇಲ್ಲ ಅಂದ್ರೆ ಇದನ್ನ ಚೂಸ್ ಮಾಡಬೇಕಾ? ಎರಡರಲ್ಲಿ ಯಾವ್ದನ್ನ ಚೂಸ್ ಮಾಡಬೇಕು ನೋಡೋಣ. f inverse of minus 100 ಅಲ್ವಾ, ನಾನೇನ್ ಮಾಡ್ತೀನಿ, ಇಲ್ಲಿ ನೆಗೆಟಿವ್ ಎಲ್ಲಿ ಸಿಗುತ್ತೆ ನನಗೆ ವ್ಯಾಲ್ಯೂ, ಇಲ್ಲಿ minus of n minus 1 by 2, ಹೌದಲ್ವಾ? ಸೊ ಇದರ ಇನ್ವರ್ಸ್ ಯಾವುದು ನೋಡ್ಬಿಡೋಣ. ಅದ್ರ ಇನ್ವರ್ಸ್ ಇದು. ಸೊ ಇದನ್ನ ಚೂಸ್ ಮಾಡಿ ನಾನಿವಾಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. f inverse of minus 100 ಏನ್ ಬರುತ್ತೆ ನೋಡೋಣ. f inverse of minus 100 1 minus 2 times minus 100. ಸೊ ಏನ್ ಬರುತ್ತೆ, 1 minus into minus plus 2 into 100 200. ಸೊ ಫೈನಲ್ ಆನ್ಸರ್ ಏನ್ ಬಂತು, 201. f inverse of minus 100 ಏನ್ ಬಂತು, 201. 201 ಇದೆಯಾ? ಇಲ್ಲಿ ವ್ಯಾಲ್ಯೂ ಏನ್ ಬರುತ್ತೆ, ಇಟ್ ಇಸ್ 201. ದಿಸ್ ಇಸ್ ದಿ ಫೈನಲ್ ಆನ್ಸರ್. ಗೊತ್ತಾಯ್ತಾ ಇದು? ಕ್ಲಿಯರಾ? ಓಕೆ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, f of x equals sin inverse of 3 minus x minus 6 whole power 4 whole power 1 by 3 then f inverse of x. ಓಕೆ, ಕ್ವಶನ್ ಈ ತರ ಇದೆ. ಸೊ ಇವಾಗ ಸಾಲ್ವ್ ಮಾಡೋದು ಹೇಗೆ ನೋಡ್ಬಿಡೋಣ. ಫಸ್ಟ್ f of x ಇದೆ, ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು. ಏನು ಇಲ್ಲ, ಸಿಂಪಲ್ ಸಮ್ ಆಲ್ರೆಡಿ ಸಾಲ್ವ್ ಮಾಡಿಬಿಟ್ಟಿದ್ವಿ ಇದ್ರ ಮೇಲೆ 3-4 ಕ್ವಶನ್ಸ್. ಸೊ ಇನ್ವರ್ಸ್ ಫೈಂಡ್ ಔಟ್ ಮಾಡೋದು ಸಿಂಪಲ್. ಫಸ್ಟ್ f of x ಬರೆಯೋಣ. f of x equals sin inverse of 3 minus x minus 6 whole power 4 whole power 1 by 3. ಸೊ ಫಸ್ಟ್ ಏನ್ ಮಾಡೋಣ, ಪುಟ್ f of x is equal to y. y equals sin inverse of 3 minus x minus 6 whole power 4 whole power 1 by 3. So first sin inverse ಆ ಕಡೆ ಕಳಿಸ್ಬೇಡೋಣ. sin inverse ಆ ಕಡೆ ಹೋದ್ರೆ ಏನಾಗುತ್ತೆ, sin. So sin y equals 3 minus x minus 6 whole power 4 whole power 1 by 3. 1 by 3 1 by 3 ರಿಮೂವ್ ಮಾಡ್ಬೇಕಂದ್ರೆ ನಾನು ಏನ್ ಮಾಡಬೇಕು, ಎರಡು ಕಡೆ ಕ್ಯೂಬ್ ಮಾಡಬೇಕು. ಕ್ಯೂಬ್ ಮಾಡ್ಬಿಡೋಣ, ಯಾಕೆಂದ್ರೆ ನನಗೆ ಇಲ್ಲಿ ಇಕ್ವೇಶನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಬೇಕು. ಈ ಕಡೆ ಎಕ್ಸ್ ಇದೆ, ಈ ಎಕ್ಸ್ ಇಲ್ಲಿ ಎಕ್ಸ್ ಮಾತ್ರ ಉಳಿಸ್ಕೋಬೇಕು, ಮಿಕ್ಕಿದೆಲ್ಲ
ಆ ಕಡೆ ಕಳಿಸ್ತಾ ಇರಬೇಕು, ಅಂದ್ರೆ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಫಸ್ಟ್ ಕ್ಯೂಬ್ ಮಾಡೋಣ. ಕ್ಯೂಬ್ ಮಾಡಿದ್ರೆ ಸೈನ್ ಕ್ಯೂಬ್ y ಈಕ್ವಲ್ ಟು 3 ಮೈನಸ್ ಎಕ್ಸ್ ಮೈನಸ್ 6 ಹೋಲ್ ಪವರ್ 4 ಇದೆ. ಅಗೈನ್ ನನಗಿಲ್ಲಿ ಎಕ್ಸ್ ಟರ್ಮ್ ಇರೋದು ಮಾತ್ರ ಬೇಕು. ಇದನ್ನ ಈ ಕಡೆ ಕಳಿಸಿ ಸೈನ್ ಕ್ಯೂಬ್ ಈ ಕಡೆ ತಂದ್ಬಿಡೋಣ. ಸೊ ಏನಾಗುತ್ತದು ಎಕ್ಸ್ ಮೈನಸ್ 6 ಹೋಲ್ ಪವರ್ 4 ಈಕ್ವಲ್ಸ್ ಟು 3 ಮೈನಸ್ ಸೈನ್ ಕ್ಯೂಬ್ y. ನೆಕ್ಸ್ಟ್ ಪವರ್ 4 ಬೇಡ, ಪವರ್ 4 ಬೇಡ ಅಂದ್ರೆ ನಾನು ಏನ್ ಮಾಡಬೇಕು, ಫೋರ್ತ್ ರೂಟ್ ತಗೋಬೇಡೋಣ. ಎಕ್ಸ್ ಮೈನಸ್ 6 ಈಕ್ವಲ್ಸ್ ಫೋರ್ತ್ ರೂಟ್ ಆಫ್ 3 ಮೈನಸ್ ಸೈನ್ ಕ್ಯೂಬ್ y. ಹೌದಲ್ಲ? ಸೊ ನೆಕ್ಸ್ಟ್ ಏನ್ ಮಾಡೋಣ, ಈಗ ಮೈನಸ್ 6 ಬೇಡ, ಆ ಕಡೆ ಕಳಿಸ್ಬಿಡೋಣ. ಮೈನಸ್ 6 ಆ ಕಡೆ ಹೋದ್ರೆ ಪ್ಲಸ್ 6. ಸೊ 6 ಪ್ಲಸ್ ಫೋರ್ತ್ ರೂಟ್ ಆಫ್ 3 ಮೈನಸ್ ಸೈನ್ ಕ್ಯೂಬ್ ಆಫ್ y. ಈಗ ಎಕ್ಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಸಿಕ್ಕಿದೆ, ಮುಗೀತು. ಇದಾದ್ಮೇಲೆ ಏನ್ ಮಾಡ್ಬೇಕು, ರಿಪ್ಲೇಸ್ ಎಕ್ಸ್ ಬೈ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಅಂಡ್ ವೈ ಬೈ ಎಕ್ಸ್ ಮಾಡ್ಬಿಡೋಣ. ಸೊ ಏನ್ ಬರುತ್ತೆ ಹಾಗಾದ್ರೆ ನೋಡೋಣ. ಎಫ್ ಇನ್ವರ್ಸ್ ಆಫ್ ಎಕ್ಸ್ ಈಕ್ವಲ್ಸ್ 6 ಪ್ಲಸ್ ಫೋರ್ತ್ ರೂಟ್ ಆಫ್ 3 ಮೈನಸ್ ಸೈನ್ ಕ್ಯೂಬ್ ಆಫ್ ಎಕ್ಸ್. ಸೊ ದಿಸ್ ಇಸ್ ಎಫ್ ಇನ್ವರ್ಸ್ ಆಫ್ ಎಕ್ಸ್. ಯಾವ್ದು ಹಾಗಾದ್ರೆ ಆಪ್ಷನ್? ಅರೆ ಥರ್ಡ್ ಆಪ್ಷನ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಗೊತ್ತಾಯ್ತಲ್ವಾ? ಗೊತ್ತಾಯ್ತಾ? ಸಾರಿ, ಸೆಕೆಂಡ್ ಆಪ್ಷನ್ ಅಲ್ಲ, ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆನ್ಸರ್, ನಾಟ್ ಥರ್ಡ್ ಒನ್, ಸೆಕೆಂಡ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಹಾಗಾದ್ರೆ. Next, if f of x and g of x are two functions with g of x equals x minus 1 by x and f circle g of x is x cube minus 1 by x cube, then f of x. Okay, ಇಲ್ಲಿ ಒಂದು ಫಂಕ್ಷನ್ ಇದೆ ಅಂಡ್ ಕಾಂಪೋಸಿಷನ್ ಫಂಕ್ಷನ್ ಇದೆ, ಮತ್ತೊಂದು ಫಂಕ್ಷನ್ ನ ಫೈಂಡ್ ಔಟ್ ಮಾಡಬೇಕು. ಕ್ವಶನ್ ಚೆನ್ನಾಗಿದೆ. ಸೊ ಹಾಗಾದ್ರೆ ನೋಡೋಣ ಹೇಗೆ ಸಾಲ್ವ್ ಮಾಡೋದು ನೋಡ್ಬೇಡ. ಈಸಿ ಆಗಿದೆ, ಏನಂತ ರಿಸ್ಕ್ ಏನಿಲ್ಲ. ಸೊ ನೋಡಿ, ಫಸ್ಟ್ ನನ್ನ ಹತ್ರ ಎಫ್ ಸರ್ಕಲ್ ಜಿ ಆಫ್ ಎಕ್ಸ್ ಇದೆ. ಎಫ್ ಸರ್ಕಲ್ ಜಿ ಆಫ್ ಎಕ್ಸ್ ಇಸ್ ಎಕ್ಸ್ ಕ್ಯೂಬ್ ಮೈನಸ್ 1 ಬೈ ಎಕ್ಸ್ ಕ್ಯೂಬ್. ಹೌದಲ್ವಾ? ಸೊ ಹಾಗಾದ್ರೆ ಇದನ್ನ ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ ಬರೀಬಹುದಲ್ವಾ? ಬರೀಬಹುದು. ಎಫ್ ಆಫ್ ಜಿ ಆಫ್ ಎಕ್ಸ್ ಇಸ್ ಎಕ್ಸ್ ಕ್ಯೂಬ್ ಮೈನಸ್ 1 ಬೈ ಎಕ್ಸ್ ಕ್ಯೂಬ್. ಹಾಗಾದ್ರೆ ಜಿ ಆಫ್ ಎಕ್ಸ್ ಗೊತ್ತು ನನಗೆ, ಏನಿಲ್ಲ ಜಿ ಆಫ್ ಎಕ್ಸ್ ಇಸ್ ಎಕ್ಸ್ ಮೈನಸ್ 1 ಬೈ ಎಕ್ಸ್. ಸಬ್ಸ್ಟಿಟ್ಯೂಟ್ ಮಾಡಬೇಡ. ಎಫ್ ಆಫ್ ಜಿ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಮೈನಸ್ 1 ಬೈ ಎಕ್ಸ್ equal to x cube minus 1 by x cube. ಸೊ ಈ x cube minus 1 by x cube ಇದು ಯಾವ ಫಾರ್ಮ್ ಅಲ್ಲಿ ಇದೆ? ಇಲ್ಲಿ ಇದನ್ನ ದಟ್ ಈಸ್ ಈಕ್ವಲ್ ಟು x the whole cube minus 1 by x the whole cube ಬರಿಬಹುದಾ? ಇದನ್ನ a ಅನ್ಕೊಳ್ಳೋಣ, ಇದನ್ನ b ಅನ್ಕೊಳ್ಳೋಣ. ಇದು ಯಾವ ಫಾರ್ಮ್ ಅಲ್ಲಿ ಇದೆ? a ಕ್ಯೂಬ್ ಮೈನಸ್ b ಕ್ಯೂಬ್ ಫಾರ್ಮ್ ಅಲ್ಲಿ ಇದೆ. a ಕ್ಯೂಬ್ ಮೈನಸ್ b ಕ್ಯೂಬ್ ಗೆ ಫಾರ್ಮುಲಾ ಗೊತ್ತಿದ್ಯಾ? a ಕ್ಯೂಬ್ ಮೈನಸ್ b ಕ್ಯೂಬ್ ಗೆ ಫಾರ್ಮುಲಾ a ಮೈನಸ್ b ದ ಹೋಲ್ ಕ್ಯೂಬ್ ಪ್ಲಸ್ 3 ಟೈಮ್ಸ್ ab ಇಂಟು a ಮೈನಸ್ b. ಇದು ಫಾರ್ಮುಲಾ a ಕ್ಯೂಬ್ ಮೈನಸ್ b ಕ್ಯೂಬ್ ಗೆ. ಹಾಗಾದ್ರೆ ಈ ಎಕ್ಸ್ ಕ್ಯೂಬ್ ಮೈನಸ್ 1 ಬೈ ಎಕ್ಸ್ ಕ್ಯೂಬ್ ನ ಏನಂತ ಬರೀಬಹುದು ನೋಡಿ. ಎಕ್ಸ್ ಕ್ಯೂಬ್ ಮೈನಸ್ 1 ಬೈ ಎಕ್ಸ್ ಕ್ಯೂಬ್ ನ ಅಂದ್ರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ನ ಈಗ ನಾನು ಬರಿತೀನಿ. ಏನಂತ ಕೇರ್ಫುಲ್ ಆಗಿ ನೋಡ್ಕೊಡ್ರಿ. ಎಫ್ ಆಫ್ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಮೈನಸ್ 1 ಬೈ ಎಕ್ಸ್ ಕ್ಯೂಬ್ ನ ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. a minus b the whole cube. Here a is x, b is 1 by x. So a minus b the whole cube plus 3 ab. a ಅಂದ್ರೆ x, b ಅಂದ್ರೆ 1 by x into a minus b. So x minus 1 by x. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಇಲ್ಲಿ x ಕ್ಯಾನ್ಸಲ್. ಸೊ f of x minus 1 by x ಏನ್ ಸಿಗುತ್ತೆ ನನಗೆ? x minus 1 by x the whole cube plus 3 into x minus 1 by x. ಅರ್ರೆ ನನಗೆ ಬೇಕಾಗಿರೋದು ಎಫ್ ಆಫ್ ಎಕ್ಸ್, ಹೌದಲ್ವಾ? ಎಫ್ ಆಫ್ ಎಕ್ಸ್ ಬೇಕು. ಇದನ್ನ ಎಕ್ಸ್ ಮೈನಸ್ 1 ಬೈ ಎಕ್ಸ್ ನ ನಾನು ಎಕ್ಸ್ ಅಂತ ಇಟ್ಕೋತೀನಿ. ಏನಂತ ಇಟ್ಕೋತೀನಿ? ಎಕ್ಸ್ ಮೈನಸ್ 1 ಬೈ ಎಕ್ಸ್ ನ ಎಕ್ಸ್ ಅಂತ ಇಟ್ಕೋತೀನಿ. ಇಲ್ಲೂ ಅಷ್ಟೇ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಏನಾಗುತ್ತೆ? ಎಕ್ಸ್ ದ ಹೋಲ್ ಕ್ಯೂಬ್ ಪ್ಲಸ್ 3 ಇಂಟು ಎಕ್ಸ್ ಮೈನಸ್ 1 ಬೈ ಎಕ್ಸ್ ಅಂದ್ರೆ ಎಕ್ಸ್. ಅರ್ರೆ ಎಫ್ ಆಫ್ ಎಕ್ಸ್ ಸಿಕ್ಬಿಡ್ತು ನನಗೆ. ಎಫ್ ಆಫ್ ಎಕ್ಸ್ ಏನು? ಎಫ್ ಆಫ್ ಎಕ್ಸ್ ಇಸ್ ಎಕ್ಸ್ ಕ್ಯೂಬ್ ಪ್ಲಸ್ 3x. ಯಾವ ಆಪ್ಷನ್? ಫಸ್ಟ್ ಆಪ್ಷನ್. ತುಂಬಾ ಸಿಂಪಲ್ ಆಗಿದೆ ಅಲ್ಲ, ಹೌದಲ್ವಾ? ಸೊ ಹಾಗಾದ್ರೆ ಗೊತ್ತಾಯ್ತು ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ? ಲೆಟ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ax ಪ್ಲಸ್ b ಅಂಡ್ g ಆಫ್ ಎಕ್ಸ್ ಈಕ್ವಲ್ಸ್ cx ಪ್ಲಸ್ d where a not equal to 0, c not equal to 0. Assume a equal to 1, b equal to 2 if
ಎಫ್ ಸರ್ಕಲ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಸರ್ಕಲ್ ಎಫ್ ಆಫ್ ಎಕ್ಸ್ ಫಾರ್ ಆಲ್ ಎಕ್ಸ್ ವಾಟ್ ಕ್ಯಾನ್ ಯು ಸೇ ಅಬೌಟ್ ಸಿ ಅಂಡ್ ಡಿ. ಓಕೆ, ಕ್ವಶನ್ ನೋಡೋದಕ್ಕೆ ತುಂಬಾ ದೊಡ್ಡದಾಗಿದೆ ಅಲ್ವಾ ಸರ್? ಕ್ವಶನ್ ನೋಡಕ್ ದೊಡ್ಡದಾಗಿದೆ, ಬಟ್ ಆನ್ಸರ್ ಚಿಕ್ಕದಾಗಿರ್ಬಹುದೇನೋ. ಚಿಕ್ಕದಾಗಿರುತ್ತೆ. ಕಾಂಪೋಸಿಷನ್ ಫಂಕ್ಷನ್ ತುಂಬಾ ಈಸಿ ಆಗಿರುತ್ತೆ. ಸೊ ಹೇಗೆ ಸಾಲ್ವ್ ಮಾಡೋದು? ಸ್ವಲ್ಪ ತಲೆ ಓಡಿಸ್ಬಿಟ್ರೆ ಮುಗ್ದೋಯ್ತು. ಇಲ್ಲಿ ಏನ್ ಕೊಟ್ಟಿದ್ದಾರೆ ಕಂಡೀಷನ್? ಎಫ್ ಸರ್ಕಲ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಸರ್ಕಲ್ ಎಫ್ ಆಫ್ ಎಕ್ಸ್. ಹೌದಲ್ವಾ? ಸೊ ಎಫ್ ಸರ್ಕಲ್ ಜಿ ಆಫ್ ಎಕ್ಸ್ ನಮಗ್ ಗೊತ್ತು, ಬರೆಯೋದು ಎಫ್ ಆಫ್ ಜಿ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಬರ್ಕೋಣ. ಅಂದ್ರೆ ಇಲ್ಲಿ ಎಫ್ ಸರ್ಕಲ್ ಜಿ, ಜಿ ಸರ್ಕಲ್ ಎಫ್ ಎರಡು ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಎಫ್ ಸರ್ಕಲ್ ಜಿ ಆಫ್ ಎಕ್ಸ್ ಮಾಡೋಣ. ಅಂದ್ರೆ ಎಫ್ ಒಳಗಡೆ ಜಿ ಆಫ್ ಎಕ್ಸ್ ಹಾಕ್ಬೇಕು. ಜಿ ಆಫ್ ಎಕ್ಸ್ ಏನು? ಸಿ ಎಕ್ಸ್ ಪ್ಲಸ್ ಡಿ. ಇಲ್ಲೂ ಅಷ್ಟೇ ಜಿ ಒಳಗಡೆ ಎಫ್ ಆಫ್ ಎಕ್ಸ್ ಹಾಕ್ಬೇಕು. ಎಫ್ ಆಫ್ ಎಕ್ಸ್ ಏನು? ಎ ಎಕ್ಸ್ ಪ್ಲಸ್ ಬಿ. ಸೊ ಈಗ ಇದನ್ನ ಎಫ್ ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡೋಣ, ಇದನ್ನ ಜಿ ಒಳಗಡೆ, ಇದನ್ನ ಎಫ್ ಒಳಗಡೆ, ಇದನ್ನ ಜಿ ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಏನ್ ಬರುತ್ತೆ ನೋಡ್ಬಿಡೋಣ. ಫಸ್ಟ್ ಎಫ್ ಅಲ್ಲಿ ಎಕ್ಸ್ ಜಾಗದಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಫಸ್ಟ್ ಎ ಹಾಗೆ ಬರೀತೀನಿ. ಎಕ್ಸ್ ಅಂದ್ರೆ ಸಿ ಎಕ್ಸ್ ಪ್ಲಸ್ ಡಿ ಪ್ಲಸ್ ಬಿ ಇತ್ತು ಅಲ್ಲಿ. ಓಕೆ, ದಟ್ ಈಸ್ ಈಕ್ವಲ್ ಟು ಜಿ ಒಳಗಡೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಜಿ ನಲ್ಲಿ ಎಲ್ಲೆಲ್ಲ ಎಕ್ಸ್ ಕಾಣಿಸುತ್ತೆ ಅಲ್ಲೆಲ್ಲ ಇದನ್ನ ಬರೀಬೇಕು. ಬರೆಯೋಣ. ಫಸ್ಟ್ ಸಿ ಇದೆ ಹಾಗೆ ಬರೀತೀನಿ. ಎಕ್ಸ್ ಅಂದ್ರೆ ಎ ಎಕ್ಸ್ ಪ್ಲಸ್ ಬಿ ಪ್ಲಸ್ ಅಲ್ಲಿ ಡಿ ಇದೆ, ಅದನ್ನ ಹಾಗೆ ಬರೆಯೋಣ. ಸೊ ಏನಾಗುತ್ತೆ ಈಗ? ಸಿಂಪ್ಲಿಫೈ ಮಾಡಬೇಡ. ಸಿಂಪ್ಲಿಫೈ ಮಾಡಿದ್ರೆ ಎ ಇಂಟು ಸಿ ಎಕ್ಸ್, ಎ ಸಿ ಎಕ್ಸ್ ಪ್ಲಸ್ ಎ ಇಂಟು ಡಿ, ಎ ಡಿ ಪ್ಲಸ್ ಬಿ ಈಕ್ವಲ್ ಟು ಸಿ ಇಂಟು ಎ ಎಕ್ಸ್, ಸಿ ಎ ಎಕ್ಸ್ ಪ್ಲಸ್ ಸಿ ಇಂಟು ಬಿ, ಸಿ ಬಿ ಪ್ಲಸ್ ಡಿ. ಅರೆ ಸಿ ಎ ಎಕ್ಸ್ ಎ ಸಿ ಎಕ್ಸ್ ಕ್ಯಾನ್ಸಲ್. ಇನ್ನೇನು ಉಳಿಯುತ್ತೆ ನನ್ನ ಹತ್ರ? ಎ ಡಿ ಪ್ಲಸ್ ಬಿ ಈಕ್ವಲ್ ಟು ಸಿ ಡಿ ಪ್ಲಸ್ ಡಿ. ಹೌದಲ್ವಾ? ಸಾರಿ, ಸಿ ಬಿ ಪ್ಲಸ್ ಡಿ. ಸೊ ಹಾಗಾದ್ರೆ ಡಿ ಇರೋ ಟರ್ಮ್ಸ್ ಒಂದ್ ಕಡೆ ಬರ್ಕೊಡ್ತೀನಿ ನಾನು. ಎ ಡಿ ಈ ಡಿ ಈ ಕಡೆ ತಗೊಂಡ್ಬಂದ್ಬಿಡ್ತೀನಿ. ಏನಾಗುತ್ತದು? ಮೈನಸ್ ಡಿ ಈಕ್ವಲ್ ಟು ಸಿ ಬಿ ಮೈನಸ್ ಬಿ. ಅರೆ ಡಿ ಕಾಮನ್ ತಗೋಣ. ಡಿ ಕಾಮನ್ ತಗೊಂಡ್ರೆ ಎ ಮೈನಸ್ ಒನ್ ಈಕ್ವಲ್ ಟು ಬಿ ಕಾಮನ್ ತಗೊಂಡ್ರೆ ಸಿ ಮೈನಸ್ ಒನ್ ಆಗುತ್ತೆ. ನಮ್ಗೆ ಅಲ್ಲಿ ಅವರ ವ್ಯಾಲ್ಯೂಸ್ ಕೊಟ್ಬಿಟ್ಟಿದ್ದಾರೆ. ಅಸ್ಯೂಮ್ ದಟ್ ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು 2 ಅಂತ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಬೇಡ. ಎ ಇಸ್ ಈಕ್ವಲ್ ಟು 1 ಕೊಟ್ರೆ ನಾನು 1 ಮೈನಸ್ 1 0 ಆಗೋಯ್ತು. ಅರೆ ಡಿ ಇಂಟು 0 ಈಕ್ವಲ್ ಟು ಬಿ ವ್ಯಾಲ್ಯೂ ಏನು? 2 ಇಂಟು ಸಿ ಮೈನಸ್ 1. ಹಾಗಾದ್ರೆ ಡಿ ಇಂಟು 0 0 ಈಕ್ವಲ್ ಟು 2c ಮೈನಸ್ 2. ಮೈನಸ್ 2 ಆ ಕಡೆ ಹೋದ್ರೆ ಪ್ಲಸ್ 2 ಆಗುತ್ತೆ. ಸೊ 2 ಇಸ್ ಈಕ್ವಲ್ ಟು 2c. ಸಿ ವ್ಯಾಲ್ಯೂ ಏನ್ ಬರುತ್ತೆ? ಸಿ ವ್ಯಾಲ್ಯೂ 1. ಸಿ ವ್ಯಾಲ್ಯೂ ಸಿಕ್ಬಿಡ್ತು. ಸಿ ಇಸ್ 1. ಸಿ ಇಸ್ 1. ಅರೆ ಇಲ್ಲಿ ಎರಡು ಆಪ್ಷನ್ ಅಲ್ಲಿ ಸಿ ಇಸ್ 1 ಇದೆ. ವಾಟ್ ಅಬೌಟ್ ಡಿ? ಹಾಗಾದ್ರೆ ಡಿ ಏನಾಗುತ್ತೆ? ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ರಿ. ಡಿ ಇಂಟು 0 ಹಿಯರ್ ಡಿ ವ್ಯಾನಿಷಸ್. ಡಿ ಕಾಣೆ ಆಗೋಗ್ತಿದೆ, ಡಿ ಕಳೆದೋಗ್ತಿದೆ, ಡಿ ಸತ್ತೋಗ್ತಿದೆ. ಯಾವ್ದ್ರಿಂದ? ಬಿಕಾಸ್ ಆಫ್ ದಿಸ್ 0. ಸೊ ಹಾಗಾದ್ರೆ ಇಲ್ಲಿ ಡಿ ವ್ಯಾಲ್ಯೂ ಏನಾದ್ರೂ ಆಗಿರಬಹುದು. ಡಿ ಕ್ಯಾನ್ ಬಿ ಎನಿ ವ್ಯಾಲ್ಯೂ. ಸೊ ಹಿಯರ್ ಡಿ ಈಸ್ ಆರ್ಬಿಟ್ರರಿ. ಡಿ ವ್ಯಾಲ್ಯೂ ಏನೇ ಕೊಟ್ರು ನಡೆಯುತ್ತೆ. ಯಾಕೆ ಸರ್? ಹೆಂಗ್ ಹೇಳ್ತೀರಾ? ಸಿಂಪಲ್. ಡಿಗೆ ವ್ಯಾಲ್ಯೂ ಕೊಡಿ. ಡಿಗ್ 1 ಕೊಟ್ರೆ 1 ಇಂಟು 0 0. ಡಿಗ್ 2 ಕೊಟ್ರೆ 2 ಇಂಟು 0 0. 3 ಕೊಟ್ರೆ 3 ಇಂಟು 0 0. ಅರೆ ಸೊ ಒನ್. ನೀನ್ ಯಾವುದೇ ನಂಬರ್ ಕೊಡು ಅದ್ರ ವ್ಯಾಲ್ಯೂ 0 ಬರ್ತಾ ಇದೆ. ಬಿಕಾಸ್ ಆಫ್ ದಿಸ್ 0 ಇವನೇ ಕೊಲೆಗಾರ, ಇವನೇ ಡಿ ನ ಕೊಲೆ ಮಾಡ್ತಿರೋದು. ಸೊ ಹಾಗಾಗಿ ಡಿ ಕ್ಯಾನ್ ಬಿ ಎನಿ ವ್ಯಾಲ್ಯೂ. ಸೊ ಡಿ ಇಸ್ ಆರ್ಬಿಟ್ರರಿ, ಸಿ ಇಸ್ 1. ಎಲ್ಲಿದೆ ಆಪ್ಷನ್? ಅರೆ ಸೆಕೆಂಡ್ ಆಪ್ಷನ್. ಗೊತ್ತಾಯ್ತಾ? ತುಂಬಾ ಸಿಂಪಲ್. ಓಕೆ, ಹಾಗಾದ್ರೆ ಇವತ್ತು ಒಂದಷ್ಟು ಕ್ವಶನ್ ಸಾಲ್ವ್ ಮಾಡಿದ್ವಿ. ಅದೇ ತರ ಇನ್ನೊಂದು ಸ್ವಲ್ಪ ಕ್ವಶನ್ಸ್ ಯಾವ್ದ್ರ ಮೇಲೆ? ಕಾಂಪೋಸಿಷನ್ ಮೇಲೆ, ಇನ್ವರ್ಸ್ ಮೇಲೆ ನಾಳೆ ಮಾತಾಡೋಣ. ಸೊ ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.